ಇದೊಂಥರ ಮಜಾ. ನೀನ್ ಕುತ್ಕಕ್ಕೆ ತಾಳಿ ಕಟ್ಟಿರೋ ಈ ಪೈಲ್ವಾನು ನನ್ನ ಶಿಷ್ಯ, ನಿನ್ ಗಂಡ, ಸಾರಿ ಎರಡನೇ ಗಂಡ. ಅವನೀಗ ನೆಕ್ಸ್ಟು ನಾನು ಕೊಡೋ ಟಿಕೆಟ್ನ ತಗೊಂಡು ಫ್ಲೈಟ್ ಹತ್ತಿ ಫಾರಿನಿಗೆ ಹಾರೋಗ್ತಾನೆ. ಆಮೇಲೆ ಏನ್ ಮಾಡ್ತೀಯ ಮಲ್ಲಿ ನೀನು? ಅವ್ನು ಕಟ್ಟಿರೋ ಈ ತಾಳಿ ಇದನ್ನ ಇಟ್ಕೊಂಡು ಸಮಾಜದಲ್ಲಿ ತಲೆ ಎತ್ಕೊಂಡು ಹೇಗೆ ಓಡಾಡ್ತೀಯ ಮಲ್ಲಿ ನೀನು? ಅವ್ರು ಕೇಳೋ ತರಾವರಿ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ತೀಯ ಮಲ್ಲಿ ನೀನು? ನೋಡ್ಬೇಕು, ನಾನು ಅದನ್ನ ಕಾಯ್ತಾ ಇದ್ದೀನಿ. ಈಗ ನೀನ್ ಕುತ್ಕೆಲ್ ಇದೆಯಲ್ಲ 3 ಗಂಟು, ಅದು ನೆಕ್ಸ್ಟು ಕಗ್ಗಂಟಾಗತ್ತೆ. ಆ ಕಗ್ಗಂಟು ಬಿಗಿಯಾಗಿ 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 ನೇಣಿನ ಗಂಟು ಆಗತ್ತೆ. ನಿನಗೋಸ್ಕರ ಈ ತರದ ಒಂದು ಪರಿಸ್ಥಿತಿನ ಬಯಸೋದಿಕ್ಕೆ ಯಾರ ಕೈಲಿ ಮಾತ್ರ ಸಾಧ್ಯ ಗೊತ್ತಾ? ಈ ಜೇಡಿ ಕೈಲಿ ಮಾತ್ರ ಸಾಧ್ಯ. वारे वाह, वारे वाह, वारे वाह, क्या सीन है. ಈ ಸೀನ್ ಅನ್ನ ನೋಡೋದಿಕ್ಕೆ ಅಂತ 5 ವರ್ಷದಿಂದ ಹೇಗೆ ಕಾಯ್ಕೊಂಡು ಕೂತಿದ್ದೆ ಗೊತ್ತಾನೆ ನಾನು. ಇವತ್ತು ಈ ಜೆಡಿ ಟೈಮ್ ಬಂದಿದೆ. ಗೆದ್ದೆ. ನೀನ್ ಗೆದ್ದೆ, ನೀನು ಬಿದ್ದೆ. ನಾನು ಗೆದ್ದೆ. ಒಂದು ಹೆಣ್ಣಿನ ಕಣ್ಣೀರು ನೋಡ್ತಿದ್ದಂಗೆನೆ ಜನರು ಏನು ಅನ್ಕೊಳ್ತಾರೆ ಗೊತ್ತಾ? ಅವಳು ಸೋತ್ ಹೋದ್ಲು ಅಂತ ಅನ್ಕೊಳ್ತಾರೆ, ಅವಳು ವೀಕ್ ಆದ್ಲು ಅಂತ ಅನ್ಕೊಳ್ತಾರೆ. ಆದರೆ ಒಂದು ಹೆಣ್ಣಿನ ಕಣ್ಣೀರು ಅದು ಒಂದು ಯುದ್ಧದ ಆರಂಭ. ಅದು ನಿನಗೆ ಗೊತ್ತಿರಲಿ, ಆಯ್ತಾ? ನನ್ನ ಹೃದಯನ ಹೊಡೆದು ಚೂರು ಮಾಡಿದೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇದ್ದೆ ಅಲ್ವಾ? ಒಂದು ಹೆಣ್ಣಿನ ಹೃದಯ ಒಡೆದಾಗ್ಲೇನೆ ಮಹಾಭಾರತ ನಡೆದಿದ್ದು, ರಾಮಾಯಣ ಆಗಿದ್ದು. ಹಿಸ್ಟ್ರಿ ಬಗ್ಗೆ ಪಾಠ ಮಾಡ್ತಾ ಇದ್ದೆ ಅಲ್ವಾ? ಒಂಚೂರು ಹಿಸ್ಟ್ರಿನ ನೀನು ನೆನ್ಪು ಮಾಡ್ಕೊಳ್ತೀಯಾ? ನನ್ನ ಫೂಲ್ ಮಾಡಿದೆ ಅಂತ ದೊಡ್ಡದಾಗಿ ಬೀಗ್ತಾ ಇದ್ದೆ, ಹೆಮ್ಮೆ ಪಡ್ತಾ ಇದ್ದೆ. ಆದರೆ ಅದು ಹಾಗಲ್ಲ. ಯಾರು ಹೆಣ್ಣನ್ನು ಕಡಿಮೆ ಅಂತ ಹೇಳಿ ಅಂದಾಜು ಮಾಡ್ತಾರೋ ಅವರು ನಿಜವಾದ ಫೂಲ್. ನನ್ನ ಜೀವನ ಹಾಳು ಮಾಡಿದೆ ನೋಡು ಅಂತ ಹೇಳಿ ನಿನಗೆ ನೀನೇ ಬೆನ್ನು ತಟ್ಕೋಬೇಡ. ಆದರೆ ಪಾಪ, ನಿನ್ನ ಬೆನ್ನಿಂದ ನಡೆದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಜೀವನ ಹಾಳು ಮಾಡೋ ಕೆಪಾಸಿಟಿ ನಿನಗಿಲ್ಲ.